ಶ್ರೀ ಗುರುಭ್ಯೋ ನಮಃ. ಭಾಗವತದ 11ನೇ ಸ್ಕಂಧದ ಪ್ರವಚನ ಮಾಲೆಯಲ್ಲಿ ಇದು 31ನೇ ಭಾಗ. ಯದು ಚಕ್ರವರ್ತಿ ಒಬ್ಬ ಅವಧೂತನ ಮೂಲಕ ಏನು ಉಪದೇಶ ಪಡ್ಕೋತಾ ಇದ್ದಾನೆ, ಅಲ್ಲಿ ಅವಧೂತ ಹೇಳಿದಂತೆ ನನ್ನ ಈ ನಿಶ್ಚಲವಾದ ನಿರ್ಲಿಪ್ತವಾದ ಸ್ಥಿತಿಗೆ ಏನು ಕಾರಣ, ನಾನು ಯಾರಿಂದ ಇದನ್ನು ಕಲಿತೆ ಅಂದರೆ 24 ಜನ ನನಗೆ ಗುರುಗಳಿದ್ದಾರೆ, ಗುರುಗಳ ಮೂಲಕ ಕಲಿತೆ ಅಂತ ಅವನು ಹೇಳ್ತಾ ಇದ್ದಾನೆ. ಅದನ್ನು ಎದು ಕೇಳ್ತಿದ್ದಾನೆ. ಅದರಲ್ಲಿ ಈ ಪೃಥ್ವಿ, ವಾಯು ಮತ್ತೆ ಆಕಾಶ ಅನ್ನುವಂಥ 3 ಗುರುಗಳ ಬಗ್ಗೆ ಈ ಹಿಂದೆ ನೋಡಿದ್ದೀವಿ. ಜಲ ಅನ್ನುವಂಥ 4ನೇ ಗುರುವಿನ ಬಗ್ಗೆ ಈಗ ನಾವು ನೋಡಬೇಕಾಗಿದೆ. ಸ್ವಚ್ಛ ಪ್ರಕೃತಿತಃ ಸ್ನಿಗ್ಧ ಮಧುರ ತೀರ್ಥವನ್ ನೃಣಾಂ ಮುನಿ ಪುನಾತ್ಯಘಾನ್ ಮಿತ್ರಂ ಈಕ್ಷಣ ಸ್ಪರ್ಶ ಕೀರ್ತನೈಹಿ. ಈ ನೀರನ್ನೋದು ಸ್ವಾಭಾವಿಕವಾಗಿ ಸ್ವಚ್ಛ ಇರ್ತದೆ. ಅದನ್ನ ಮನುಷ್ಯರು ತಮ್ಮ ಕುಕೃತ್ಯಗಳಿಂದ ಅದನ್ನ ಮಲಿನ ಮಾಡಬೇಕಷ್ಟೆ. ಅದು ಬಿಟ್ಟರೆ ಅದು ಸ್ವಚ್ಛವಾಗೇ ಇರ್ತದೆ. ಮತ್ತು ಸ್ವಚ್ಛವಾಗಿರ್ತದೆ. ಸ್ನೇಹ ಅಂದ್ರೆ ಅಂಟಿಕೊಳ್ಳೋದು ಇತ್ಯಾದಿ ಗುಣಗಳುಳ್ಳದ್ದಾಗಿರ್ತದೆ. ಮಾಧುರ್ಯ, ಆ ನೀರಿಗೊಂದು ಮಧುರವಾದಂತಹ ರುಚಿನೂ ಕೂಡ ಇರ್ತದೆ. ಇಂಥ ಎಲ್ಲ ಗುಣಗಳಿಂದ ಕೂಡಿದ್ದು ಆ ನೀರು. ಮತ್ತೆ ಸಾಧಾರಣ ನೀರು ಕೇವಲ ನಮ್ಮ ಸ್ನಾನಕ್ಕೆ ಮಾತ್ರ ಉಪಯುಕ್ತ ಆದ್ರೂ ಗಂಗಾ ಮೊದಲಾದಂತಹ ನೀರೇನಿರ್ತದೆ ಅದು ನಮ್ಮ ಪಾವಿತ್ರ್ಯಕ್ಕೂ ಕಾರಣ ಆಗ್ತದೆ. ಮಾಧುರ್ಯ ತೀರ್ಥವತ್ ನೃಣಾಮ್ ಅಂತ ಬಂದಿದೆ. ತೀರ್ಥವತ್ ಅಂದ್ರೆ ಗಂಗಾದಿ ಶುದ್ಧ ಜಲವತ್ ಅಂತ ಅದರ ಅಭಿಪ್ರಾಯ. ಸಾಮಾನ್ಯ ನೀರು ಅಷ್ಟು ಪಾವಿತ್ರ್ಯ ನಮಗೆ ಕೊಡದೆ ಹೋದ್ರೂ ಗಂಗಾ ಮೊದಲಾದ ತೀರ್ಥಗಳೇನಿವೆ ಅಂತ ಮಹಾಪಾವಿತ್ರ್ಯಕ್ಕೆ ನಮಗೆ ಕಾರಣ ಆಗ್ತವೆ ಅಂತ ಅದರ ಅಭಿಪ್ರಾಯ. ಪ್ರಕೃತಿತಃ ಸ್ವಭಾವತಃ ಸ್ವಚ್ಛ. ಹೀಗೆ ಪರಮಾತ್ಮನೂ ಕೂಡ ಸದಾ ಸ್ವಚ್ಛನಾಗಿದ್ದಾನೆ. ಮತ್ತೆ ತನ್ನ ಭಕ್ತರಾದವರ ಬಗ್ಗೆ ಸ್ನೇಹಪರನೂ ಆಗಿದ್ದಾನೆ. ದರ್ಶನ ಸ್ಪರ್ಶನ ಕೀರ್ತನೆಗಳಿಂದ ಭಕ್ತರ ಸಾಧಕರ ಪಾಪವನ್ನು ಪರಿಹರಿಸ್ತಾನೆ. ನೀರು ತೀರ್ಥಚರ ಹೇಗೆ ಪರಿಹರಿಸ್ತದೋ ಹಾಗೆ ಇವನು ಕೂಡ ಪರಿಹರಿಸ್ತಾನೆ. ಅದರಂತೆ ಜ್ಞಾನಿಯೂ ಕೂಡ ಸ್ವಭಾವತಃ ಸ್ವಚ್ಛನಾಗಿರಬೇಕು. ತಾನು ತನ್ನ ಸುತ್ತಮುತ್ತಲಿರುವಂತಹ ಜನರ ಬಗ್ಗೆ ಸ್ನೇಹಪರವಾದಂತಹ ನಡವಳಿಕೆಯನ್ನ ರೂಢಿಸ್ಕೋಬೇಕು ಅಂತೀಗೆಲ್ಲ ಅವನು ಕಲ್ತ್ಕೋತಾನೆ. ಮತ್ತೆ ಸುಖಕರವಾದ ಸ್ವಭಾವವುಳ್ಳವನಾಗಿರ್ತಾನೆ. ದರ್ಶನ ಸ್ಪರ್ಶನ ಕೀರ್ತನೆಗಳಿಂದ ಸಜ್ಜನರ ಪಾಪವನ್ನು ಪರಿಹರಿಸ್ತಾನೆ ಈ ಸಾಧುವು ಕೂಡ. ಇದು ಸಾಧುವಾದವನು ತಾನು ಆ ಜಲದಿಂದ ಮತ್ತು ಜಲದ ಒಳಗಿರುವಂತಹ ವರುಣಾದಿ ದೇವತೆಗಳು ಮತ್ತೆ ಪರಮಾತ್ಮ ಇವರೇನಿದ್ದಾರೆ ಇವರ ಮೂಲಕ ಅದನ್ನೆಲ್ಲ ಆ ಸಾಧುವಾದವನು ಕಲ್ತ್ಕೋತಾನೆ ಅಂತ ಅದರ ಈ ನೀರು ಅನ್ನುವ ಗುಣದ ಒಂದು ಗುರುತ್ವ ಅದು ನಮಗೆ ತಿಳಿಸುವಂತ ಸಂದೇಶ ಆಗಿದೆ. ಮಧುನಾಮ ಸುಖಂ ವಿದ್ಯಾತ್ ಮಾಧುರ್ಯಂ ಸುಖ ಹೇತುತ ಸುಖೇ ರಥಿರ್ವಾ ಸಂಪ್ರೋಕ್ತ ಶಬ್ದ ತತ್ವ ವಿಚಕ್ಷಣೆ ಅಂತ ಇತಿ ಶಬ್ದ ನಿರ್ಣಯ. ಮಾಧುರ್ಯ ಅಂತ ಗುಣ ಅಂತ ಬಂತಲ್ಲ, ಮಾಧುರ್ಯ ಗುಣ ಅಂದ್ರೆ ಏನು? ಅಲ್ಲಿ ಮಧುರ ಅಂದ್ರೆ ಮಧು ಅಂದ್ರೆ ಸುಖ, ಮಾಧುರ್ಯ ಅಂತಂದ್ರೆ ಆ ರ ಅಂತಿದೆಯಲ್ಲ ಶಬ್ದ, ರ ಅನ್ನೋದು ರಾ ದಾನೆ ಅನ್ನೋ ಶಬ್ದದಿಂದ ಧಾತುವಿನಿಂದ ಹುಟ್ಟಿದ್ದು. ಹಾಗಾಗಿ ಸುಖವನ್ನು ಕೊಡುವಂಥದ್ದು ಅಂತ ಅರ್ಥ, ಸುಖ ಕಾರಣ ಅಂತ ಅರ್ಥ ಮಧುರ ಅಂತಂದ್ರೆ. ಆ ಮಧುರದ ಗುಣವೇ ಮಾಧುರ್ಯ. ಇದು ಒಂದರ್ಥ. ಸುಖರೂಪನಾದ ಆ ಪರಮಾತ್ಮನಲ್ಲಿ ನಾವು ತೋರಿಸಬೇಕಾದಂತಹ ಒಂದು ಆಸಕ್ತಿ, ನಿತ್ಯ ಅವನನ್ನು ಉಪಾಸನೆ ಮಾಡುವ ಮೂಲಕ ನಾವು ನಮ್ಮ ಸಾರ್ಥಕತೆಯನ್ನು ಕಂಡುಕೊಳ್ಬೇಕಾದಂತಹ ಒಂದು ಕ್ರಮ ಅಂತ ಅರ್ಥ. ಇದು ಶಬ್ದ ನಿರ್ಣಯ ಅನ್ನೋದ್ರಲ್ಲಿ ಆಚಾರ್ಯ ಹೇಳಿತು. ಮಧುನಾಮ ಸುಖಂ ವಿದ್ಯಾತ್ ಮಾಧುರ್ಯಂ ಸುಖ ಹೇತುತ. ಮಾಧುರ್ಯ ಅಂದ್ರೆ ಸುಖ ಹೇತುತ. ಅಥವಾ ಸುಖೇ ರತಿರುವ ಸುಖ ಸ್ವರೂಪನಾದ ಪರಮಾತ್ಮನಲ್ಲಿ ರತಿ ಆಸಕ್ತಿ, ಇದು ಮಾಧುರ್ಯ. ಈ ಮಾಧುರ್ಯವನ್ನ ಸಾಧಕನಾದವನು ಬೆಳೆಸ್ಕೋಬೇಕು. ಪರಮಾತ್ಮನನ್ನು ಗಮನಿಸಿದರೆ, ಪರಮಾತ್ಮನ ವ್ಯಕ್ತಿತ್ವವನ್ನು ಗಮನಿಸಿದರೆ, ಪರಮಾತ್ಮನ ಆ ವರ್ಣನೆಯನ್ನ ನಾವು ಶಾಸ್ತ್ರಗಳ ಮೂಲಕ ಗಮನಿಸಿದರೆ ಅವನು ತನ್ನ ಭಕ್ತರಾದಂತಹ ಜನರಿಗೆ ಸುಖದಾಯಕನಾಗಿದ್ದಾನೆ. ಹಾಗ ಅವನು ಸುಖದಾಯಕನಾಗಿರುವಂತೆ ಈ ಸಾಧುವು ಕೂಡ ತನ್ನ ಸುತ್ತಮುತ್ತಲಿದ್ದವರಿಗೆ, ತನ್ನನ್ನು ಭಜಿಸಲಿಕ್ಕೆ ಬಂದವರಿಗೆ ಸಾಧ್ಯವಾದಷ್ಟು ಸುಖವನ್ನು ಕೊಡಬೇಕು, ಅವರ ಪಾಪಾದಿಗಳನ್ನು ಪರಿಹರಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಭಾಗವತಾದಿಗಳಲ್ಲಿ
ಬೇರೆ ಕಡೆ ಬಂದೇ ಇದೆ. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯಾ ತೇಪುನಂತಿರುಕಾಲೇನ ದರ್ಶನಾದೇವ ಸಾಧವ. ಈ ತೀರ್ಥಕ್ಷೇತ್ರಗಳು, ಆಮೇಲೆ ಶಿಲಾಮಯವಾದಂತಹ, ಲೋಹಮಯವಾದಂತಹ ಮತ್ತು ದಾರುಮಯವಾದಂತಹ ವಿಗ್ರಹಗಳೇನಿವೆ, ಆ ವಿಗ್ರಹದ ಒಳಗೆ ಸನ್ನಿಹಿತವಾಗಿರುವಂತಹ ಆಯಾ ದೇವತಾ ಸನ್ನಿಧಾನಗಳು ಅವೆಲ್ಲ ನಮ್ಮನ್ನು ಪವಿತ್ರ ಮಾಡೇ ಮಾಡ್ತವೆ, ಇಲ್ಲ ಅಂತಲ್ಲ. ಆದರೆ ಸಾಧುಗಳೇನಿದ್ದಾರೆ ನಮಗೆ ತೀರಾ ಹತ್ತಿರದವರಾಗಿರ್ತಾರೆ. ಸಾಧುಗಳು ತೀರಾ ನಮಗೆ ಹತ್ತಿರದವರಾಗಿದ್ದು ಉರುಕಾಲೇನ ದರ್ಶನಾದೇವ ಸಾಧವ, ತಮ್ಮ ಕೇವಲ ದರ್ಶನದ ಮೂಲಕ ನಮ್ಮನ್ನು ಅವರು ಪವಿತ್ರ ಮಾಡ್ತಾರೆ ಸಾಧುಗಳು. ಇದನ್ನ ಭಾಗವತ ತಾತ್ಪರ್ಯದಲ್ಲಿ ಅದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ಯಾವ ಸ್ಕಂಧ ನನಗೆ ನೆನಪಿಲ್ಲ, ಈ ಶ್ಲೋಕನೂ ನನಗೆ ಯಾವ ಸ್ಕಂದದ್ದು ನೆನಪಿಲ್ಲ, ಅದರ ಭಾಗವತ ತಾತ್ಪರ್ಯ ಶ್ಲೋಕ ಮಾತ್ರ ನೆನಪಿಗೆ ಬರ್ತದೆ. ನಿತ್ಯಂ ತಸ್ಮಾತ್ ವಿದ್ವತ್ಸು ಸಂಸ್ಥಿತಾ ತಸ್ಮಾತ್ ತೀರ್ಥಾನಿ ದೇವಾಶ್ಚ ನಿತ್ಯಂ ವಿದ್ವತ್ಸು ಸಂಸ್ಥಿತಾ. ಎಲ್ಲ ತೀರ್ಥಾಭಿಮಾನಿ ದೇವತೆಗಳು, ಹಾಗೆ ದೇವತೆಗಳು ಕೂಡ ಈ ವಿದ್ವತ್ಸು, ಈ ದೇವತೆಗಳಲ್ಲಿ ಇದ್ದೇ ಇರ್ತಾರೆ, ಈ ಜ್ಞಾನಿಗಳಲ್ಲಿ ಇದ್ದೇ ಇರ್ತಾರೆ. ಈ ಜ್ಞಾನಿಗಳಲ್ಲಿ ಇದ್ದೇ ಇರ್ತಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ವಿ. ಮುಂದೊಂದು ಮಾತು ಹೇಳ್ತಾರೆ, ಉತ್ತಮ ಅಪಿ ದೇವೇಶಾಃ ಸ್ವಾವರಾನ್ ವಿದುಷೋ ನೃಣಾಂ ಪೂಜಾಯೇ ಸಂಪ್ರಯಚ್ಛಂತಿ ಪರೋಕ್ಷತ್ವ ಪ್ರಿಯಾಯತಃ ತೇಷು ಸ್ಥಿತ್ವಾ ಸ್ವಯಂ ಪೂಜಾಂ ಗೃಹಂತಿ ಅನುಪಮಾಂ ಸದಾ ಅಂತ ಭಾಗವತ ತಾತ್ಪರ್ಯದ ಆ ಮಾತು. ಆ ಮಾತು ಏನು ಹೇಳ್ತದಂದ್ರೆ, ವಸ್ತುತಃ ದೇವತೆಗಳು ಈ ಸಾಧುಗಳಿಗಿಂತ ದೊಡ್ಡವರೇ. ದೇವ, ಋಷಿ, ಪಿತೃಪ, ನರ ಅಂತ ಹೀಗೆ ಈ ಲೆಕ್ಕದಲ್ಲಿ ಹೇಳುವಾಗ ನಮ್ಮ ಸಂಪರ್ಕಕ್ಕೆ ಬರುವಂತಹ ಈ ಸಾಧುಗಳಿದ್ದಾರಲ್ಲ, ಈಗ ಇರುವಂಥ ಸಾಧುಗಳಾಗಲಿ, ಈಗಾಗಲೇ ಗತಿಸಿ ಹೋಗಿರುವಂಥ ಸಾಧುಗಳು, ಅವರು ವೃಂದಾವನಸ್ಥರಾಗಿರ್ಬೋದು, ಮತ್ತೆ ಯಾರು ಗೃಹಸ್ಥರಾದಂತಹ ದಾಸರು ಮೊದಲಾದವರಾಗಿರ್ಬೋದು, ಅಂಥ ಎಲ್ಲ ಸಾಧುಗಳು ಕೂಡ ದೇವತೆಗಳಿಗಿಂತ ಕಡಿಮೆಯವರೇ, ಅದರ ಬಗ್ಗೆ ಏನು ಸಂಶಯ ಇಲ್ಲ. ತಾರತಮ್ಯ ದೃಷ್ಟಿಯಿಂದ ಕಡಿಮೆಯವರೇ. ಉತ್ತಮಾಪಿ ದೇವೇಶಾಃ ಸ್ವಾವರಾನ್ ವಿದುಷೋ ನೃಣಾಂ ಸಂಪ್ರಯಚ್ಛಂತಿ. ನಮಗೆ ನಾವೇನಾದರೂ ದೇವತೆಗಳನ್ನು ಭಜಿಸ್ಲಿಕ್ಕೆ ಹೋದರೆ ಆ ದೇವತೆಗಳು ನಮಗೆ ಹೀಗೆ ಹೇಳ್ತಾರಂತೆ, ನಾವು ದೇವತೆಗಳು ದೊಡ್ಡವರು, ನಮಗಿಂತ ಯೋಗ್ಯತೆಯ ದೃಷ್ಟಿಯಿಂದ ಸಣ್ಣವರಾದಂತಹ ಸಾಧುಗಳನ್ನು ನಿಮಗೆ ಕೊಟ್ಟಿರ್ತೀವಿ, ನೀವು ಅವರಲ್ಲಿ ನಮ್ಮನ್ನು ಕಾಣಿರಿ. ಸ್ವಾವರಾನ್ ವಿದುಷೋ ನೃಣಾಂ ಪೂಜಾಯೇ ಪ್ರಯಚ್ಛಂತಿ. ಕೊಟ್ಟು ಆ ಸಾಧುಗಳ ಅಂತರ್ಯಾಮಿಯಾದಂತಹ ಆ ದೇವತೆ, ತದಂತರ್ಯಾಮಿಯಾದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಭಗವಂತ ಅಂತ ಹೀಗೆ ಉಪಾಸನೆ ಮಾಡಿ. ನೀವು ಆ ಸಾಧುಗಳಿಗೆ ಸಲ್ಲಿಸಿದ ಪೂಜಾ ಏನಿದೆ ಅದು ನಮಗೂ ಬಂದು ಮುಟ್ತದೆ ಅಂತ ದೇವತೆಗಳು ಹೇಳ್ತಾರಂತೆ. ತೇಷು ಸ್ಥಿತ್ವಾ ಸ್ವಯಂ ಪೂಜಾಂ ಗೃಹಂತಿ. ಅವರೊಳಗಿದ್ದು ಅವ್ರ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಯಾಕೆಂದ್ರೆ ಪರೋಕ್ಷತ್ತು ಪ್ರಿಯಾಯತಃ. ದೇವತೆಗಳೆಲ್ಲ ಪರೋಕ್ಷ ಪ್ರಿಯರು. ನಮ್ಮಂಥವ್ರು ಸಾಧಾರಣ ಮನುಷ್ಯರೇನಿದ್ದೇವೆ, ನಾವು ದೇವತೆಗಳ ಮೂಲಕ ಏನನ್ನಾದರೂ ನೇರವಾಗಿ ಪಡ್ಕೊಳ್ಳುವಷ್ಟು ಸಾಧನೆ ಇನ್ನೂ ಮಾಡಿಲ್ಲ. ಕಕ್ಷಾತಾರತಮ್ಯದಲ್ಲಿ ದೇವತೆಗಳು ಮೇಲ್ಮೇಲೆ ಹೋದಂತೆ ಅವರು ಒಲಿಯೋದು ನಿಧಾನ ಆಗ್ತದೆ, ಕೆಳಗೆ ಬಂದಂತೆ ಅವರು ಬೇಗ ನಾವು ಪ್ರಸನ್ನರಾಗ್ತಾರೆ ಅಂತ ಒಂದು ಗ್ರಹಿಕೆ. ಸರ್ವಮೂಲದಲ್ಲಿ ಅದನ್ನು ವರ್ಣನೆ ಕೂಡ ಮಾಡಿದ್ದಾರೆ. ಹೀಗೆ ಅವರು ಪರೋಕ್ಷ ಪ್ರಿಯರು. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಮತ್ತು ಬೃಹದಾರಣ್ಯಕ ಉಪನಿಷತ್ತು ಕೂಡ ಅದನ್ನು ಹೇಳ್ತದೆ. ಪರೋಕ್ಷ ಪ್ರಿಯರಾದ್ರಿಂದ ನೇರವಾಗಿ ಅವರು ನಮಗೆ ಮಾಡಬೇಕಾದಂತಹ ಅನುಗ್ರಹ ಇತ್ಯಾದಿಗಳನ್ನು ಮಾಡೋದಿಲ್ಲ. ಸಾಧುಗಳಲ್ಲಿ ಇರ್ತಾರೆ, ಸಾಧುಗಳಲ್ಲಿದ್ದು ಈ ಕೆಲಸವನ್ನೆಲ್ಲ ಮಾಡಿಸ್ತಾರೆ. ಅದರ ಮೂಲಕ ತಾವು ಪರೋಕ್ಷ ಪ್ರಿಯರು ಅಂತ ಸೂಚನೆ ಮಾಡ್ತಾರಲ್ಲದೆ, ಸಾಧುಗಳಿಗೆ ಇದೊಂದು ಸಾಧನೆ. ಮನುಷ್ಯನ ಎಲ್ಲಾ ಸಾಧಕರದು ಕೂಡ ಚತುರ್ಮುಖ ಬ್ರಹ್ಮ ಮುಖ್ಯ ಪ್ರಾಣದಿಂದ ಹಿಡಿದು ಸಾಮಾನ್ಯ ಸಾಧಕರವರೆಗೂ ಎಲ್ಲರಿಗೂ ಎರಡು ಥರದ ಜವಾಬ್ದಾರಿಗಳಿರ್ತವೆ. ಒಂದು, ತಾವು ಮಾಡಬೇಕಾದಂಥ ಸಾಧನೆಯನ್ನು ಮಾಡೋದು. ಇನ್ನೊಂದು ಕರ್ತವ್ಯ, ಮತ್ತೊಬ್ಬರು ಏನಾದರೂ ಸಾಧನೆ ಮಾಡ್ತಾ ಇದ್ರೆ ಅದಕ್ಕೆ ಬೇಕಾದಂಥ ನೆರವು ಕೊಡೋದು, ಅವ್ರಿಗೆ ಬೇಕಾದಂಥ ಜಿಜ್ಞಾಸೆಯನ್ನು ಪರಿಹರಿಸೋದು, ಅವರಿಗೆ ಅಭಯದಾನ ಮಾಡೋದು, ದುಃಖ ಪರಿಹಾರ ಮಾಡೋದು. ಕೆಲವು ಬಾರಿ ಅವರಿಗೆ ಲೌಕಿಕ ಸುಖಗಳನ್ನು ಈಡೇರಿಸಿ ಆ ಮೂಲಕ ಮತ್ತೆ ಅವರನ್ನ ಅಧ್ಯಾತ್ಮದ ಕಡೆ ಸೆಳೆದುಕೊಳ್ಳೋದು. ಹೀಗೆಲ್ಲ ಮಾಡುವ ಒಂದು ಜವಾಬ್ದಾರಿ ಇರ್ತದೆ ಅವರಿಗೆ. ಹೀಗೆ ಅದು ಅವರ ಸಾಧನೆಯ ಒಂದು ಭಾಗ. ಮುಖ್ಯ ಪ್ರಾಣನವರೆಗೂ ಎಲ್ಲರಿಗೂ ಈ ಭಾಗ ಇದ್ದೇ ಇದೆ. ಅದಕ್ಕಾಗಿ ದೇವತೆಗಳು ನಮಗೆ ಈ ಸಾಧುಗಳನ್ನು ಕೊಟ್ಟಿರ್ತಾರೆ ಅಂತ ವರ್ಣನೆ ಇದೆ. ತೇಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ ಅಂತ ಬಂತಲ್ಲ. ಸಾಧುಗಳು ನಾವು ಮಾಡಿರುವಂತಹ ಅನುಗ್ರಹ, ಅವರು ನಮಗೆ ಕೊಟ್ಟಿರುವಂತಹ ಪಾವಿತ್ರ್ಯ ಇದೆಯಲ್ಲ, ಅದು ಉರುಕಾಲದ್ದು, ದೀರ್ಘಕಾಲದ ಒಂದು ಪರಿಣಾಮ ಬೀರ್ತದೆ. ಮುಂದಿನ ಒಂದು ಕಾಲದಲ್ಲಿ ನಮ್ಮನ್ನ ಈಗ ಫಲಗಳನ್ನು ಕೊಟ್ಟರು ಶ್ರವಣ ಮನನ ಇತ್ಯಾದಿಗಳಿಗೆ ನಮ್ಮನ್ನು ತೊಡಗಿಸಿ ಅಧ್ಯಾತ್ಮದಲ್ಲಿ ನಮ್ಮನ್ನು ಮುನ್ನಡೆಸ್ತದೆ ಅಂತ ಅದರ ಅಭಿಪ್ರಾಯ. ದರ್ಶನಾದೇವ ಅಂತಿದೆಯಲ್ಲ,
ಆ ದರ್ಶನ ಅಂತ ಅನ್ನೋದಕ್ಕೆ ಹೀಗೂ ಒಂದು ಅರ್ಥ ಮಾಡಬಹುದು ಅಂತ ಅನೇಕ ಕಡೆ ನಾನು ಹೇಳಿದ್ದೇನೆ, ಆಲೋಚನೆ ಮಾಡಿದ್ದೇನೆ. ದರ್ಶನ ಅಂದ್ರೆ ಈಗಲಿ ದರ್ಶನ ಅಂತ ಬಂತಲ್ಲ, ದರ್ಶನ ಅಂದ್ರೆ ನೋಡೋದು, ಈ ಕ್ಷಣ ಅಂತ ಬಂತು. ಗಂಗಾ ನದಿ ಮೊದಲಾದ ನದಿಗಳನ್ನು ನೋಡಿದ್ರೂ ಒಂದು ಪಾವಿತ್ರ್ಯ ಇದ್ದೇ ಇದೆ, ಅಲ್ಲಿ ಸ್ಪರ್ಶನ ಮಾಡಿದ್ರೆ ಮತ್ತೂ ಪಾವಿತ್ರ್ಯ ಇದೆ. ಹಾಗೆ ಜ್ಞಾನಿಯೂ ಕೂಡ ತನ್ನ ದರ್ಶನದ ಮೂಲಕ, ತನ್ನ ಕಣ್ಣೋಟವನ್ನ ಆ ಭಕ್ತರ ಮೇಲೆ ಹಾಕುವ ಮೂಲಕ, ಮತ್ತೆ ಅವರನ್ನ ಸ್ಪರ್ಶಿಸುವ ಮೂಲಕ ಅವ್ರನ್ನ ಪವಿತ್ರರನ್ನಾಗಿ ಮಾಡ್ತಾನೆ, ಪಾಪ ಪರಿಹಾರ ಮಾಡ್ತಾನೆ ಅಂತ ಹೀಗೆಲ್ಲ ಇದೆ. ದರ್ಶನ ಅಂತಂದ್ರೆ ಕೇವಲ ಕಣ್ಣೋಟ ಅಂತ ಅಷ್ಟೇ ಅಲ್ಲ, ದರ್ಶನ ಅಂದ್ರೆ ತಾತ್ವಿಕ ದೃಷ್ಟಿಕೋನ, ಅದು ಒಂದು ಹೌದು. ಹಾಗ್ಯಾರು ಟಿಪ್ಪಣಿಕಾರರು ಹೇಳಿದಂತೆ ಕಾಣಿಸೋದಿಲ್ಲ, ಆದರೆ ಯಾರಿಗೂ ಅನಭಿಪ್ರೇತವಾದ ಅರ್ಥ ಏನಲ್ಲ. ಹೀಗೆ ಅವನೊಂದೇನು ದೃಷ್ಟಿಕೋನ ನಮಗೆ ಕೊಡ್ತಾನೆ, ನಮ್ಮ ಜೀವಮಾನದಲ್ಲಿ ಉಪಯುಕ್ತವಾದಂಥ ದೃಷ್ಟಿಕೋನ, ಆ ಮೂಲಕನೂ ನಮ್ಮ ಪಾಪವನ್ನು ಅವನು ಪರಿಹರಿಸ್ತಾನೆ ಅಂತ ಹೀಗಿದೆ. ಸ್ಪರ್ಶನದಿಂದ ಪಾಪ ಪರಿಹರಿಸುವುದು ಈ ನಾರಾಯಣ ವರ್ಮ ಮೊದಲಾದ ಮಂತ್ರಗಳಲ್ಲಿ ಇದ್ದೇ ಇದೆ. ಸ್ಪೃಶೇದ್ವಾ ಪಾದಾತ್, ನಾರಾಯಣ ವರ್ಮದ ಸಿದ್ಧಿ ಪಡ್ಕೊಂಡವನು ಯಾರಾದರೂ ಭಯಗ್ರಸ್ತನಾದಂಥ ಆತಂಕಗ್ರಸ್ತನಾದ ವ್ಯಕ್ತಿಯನ್ನ ಸುಮ್ಮನೆ ಕಾಲಿನಿಂದ ಹೀಗೆ ಮುಟ್ಟಿದ್ರು ಅವನಿಗೆ ಬಂದಿರುವಂತಹ ಆತಂಕ ಎಲ್ಲ ಪರಿಹಾರ ಆಗ್ತದೆ ಅಂತ ಈ ನಾರಾಯಣ ವರ್ಮದಲ್ಲಿ ಅದನ್ನ ವರ್ಣನೆ ಮಾಡ್ತಾರೆ. ಇದು ಆ ಸಾಧು ಸತ್ಪುರುಷರ ಒಂದು ಮಹತ್ವ. ಸ್ವಚ್ಛಗುಣತ್ವೇ ಸ್ವತಃ ಸಿದ್ಧಾ. ಮುನಿ ಮಿತ್ರಂ ಸ್ವಾಶ್ರಿತಂ ಪುನಾತಿ. ಈ ಕ್ಷಣಂ ಈಕ್ಷ. ಮುನಿಯಾದವನು, ಒಬ್ಬ ಸಾಧುವಾದವನು ತನ್ನ ಆಪ್ತನಾದಂಥ, ತನಗೆ ಸಮೀಪಕ್ಕೆ ಬಂದಿರುವಂಥ ಒಬ್ಬ ಜೀವನನ್ನ ಎಲ್ಲ ರೀತಿಯಿಂದಲೂ ಉದ್ಧರಿಸ್ತಾನೆ ಅಂತ ಅದರ ಅಭಿಪ್ರಾಯ. ಕೀರ್ತನೇನ ಪಾವಕತ್ವಂಚ. ತೀರ್ಥಂ ಈಕ್ಷಯ ಈಕ್ಷಣೇನ ಪುನಾತಿ. ಹೆಚ್ಚಿಂದೇನು ಟಿಪ್ಪಣಿಕಾರರು ಏನು ಬರೆದಿಲ್ಲ ನೋಡಿ. ಮಧು ಸುಖಂ ರಾತಿ ದದಾತಿ ಇತಿ ಮಧುರಃ ಇತ್ಯಭಿಪ್ರೇತ ತಾತ್ಪರ್ಯ ಕಥನ ಹೀಗಿಟ್ಕೊಂಡಿದ್ದಾರೆ. ಅದರಿಂದ ಮಧು ರಾತಿ ಇತಿ ಮಧುರಃ, ಮಧುರಸ್ಯ ಭಾವ ಮಾಧುರ್ಯಂ ಅಂತ ಹೀಗೆ ಒಟ್ಟದರ ಅರ್ಥ. ಹೀಗಿದು ಜಲ ಹೇಗೆ ನಮಗೆ ಒಂದು ಗುರುವಾಗ್ತದೆ ಅನ್ನೋದರ ಅಭಿಪ್ರಾಯ ಆಯಿತು. ಮುಂದೆ ಅಗ್ನಿ ನಮಗೆ ಹೇಗೆ ಗುರುವಾಗ್ತದೆ, ಅದನ್ನ ಅಗ್ನಿಯ ಮೂಲಕ ನಾವು ಏನನ್ನು ತಿಳ್ಕೊಳ್ಬೇಕು ಅಂತ ಅನ್ನೋದು ಮುಂದಿನ ಒಂದು ಶ್ಲೋಕ. ತೇಜಸ್ವಿ ತಪಸಾ ದೀಪ್ತ ದುರ್ದರ್ಶೋ ದೂರಭಾಜನ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಪಾಪಮಗ್ನಿವತ್. ಅಗ್ನಿ ಜ್ವಲಿಸ್ತದೆ, ತನ್ನ ಜ್ವಾಲೆಯಿಂದ ಪ್ರಕಾಶವನ್ನು ಕೊಡ್ತದೆ. ಮತ್ತೆ ದುರ್ದರ್ಶ ಅದನ್ನು ಮುಟ್ಟಿ ಬೇಕಾಬಿಟ್ಟಿಯಾಗಿ ಅಸಡ್ಡೆ ಮಾಡಿ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ಅದು ನಮಗೆ ಘಾತಕನೂ ಆಗ್ತದೆ. ದೂರಭಾಜನ, ದೂರದಲ್ಲೇ ನಿಂತು ಅಗ್ನಿಯಿಂದ ಏನು ನಾವು ಲಾಭ ಪಡ್ಕೋಬೇಕೋ ಆ ಲಾಭವನ್ನು ಪಡ್ಕೋಬೇಕು. ಇಲ್ಲದೆ ಹೋದ್ರೆ ಅದು ನಮಗೆ ತೊಂದರೆ ಕೊಟ್ಟಿತ್ತು ಅಗ್ನಿ. ದೂರಭಾಜನ ಸರ್ವಭಕ್ಷ ಅಪಿ. ಆ ಅಗ್ನಿ ಏನನ್ನು ತಿಂತದೆ ಏನನ್ನು ತಿನ್ನೋದಿಲ್ಲ ಅಂತಿಲ್ಲ, ಎಲ್ಲವನ್ನೂ ಅದು ಸ್ವೀಕಾರ ಮಾಡೇ ಬಿಡ್ತದೆ. ಪವಿತ್ರವಾದ್ದನ್ನು ಅಪವಿತ್ರವಾದ್ದನ್ನು ಎಲ್ಲವನ್ನೂ ಕೂಡ ಅದು ಸ್ವೀಕಾರ ಮಾಡ್ತದೆ. ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಪಾಪಮಗ್ನಿವತ್. ತಾನು ಅಗ್ನಿ ಅಪವಿತ್ರ ಆಗೋದಿಲ್ಲ. ಅದರಂತೆ ಭಗವದ್ಭಕ್ತನಾದಂತಹ ಜ್ಞಾನಿಯೂ ಕೂಡ ಬ್ರಹ್ಮವರ್ಚಸ್ಸಿನಿಂದ ಜ್ವಲಿಸ್ತಾ ಇರ್ತಾನೆ. ಮತ್ತೆ ತನ್ನ ತಪಸ್ಸಿನ ಮೂಲಕ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಡ್ತಾನೆ. ಆ ಅಂಥ ಒಬ್ಬ ಜ್ಞಾನಿಯನ್ನ ಯಾರೂ ಕೂಡ ತಿರಸ್ಕಾರ ಮಾಡಿ ಅವನಿಗೇನೋ ತೊಂದರೆ ಕೊಟ್ಟು ಬಿಡ್ತೀನಿ ಅಂತ ಆಲೋಚನೆ ಮಾಡಬಾರ್ದು. ಯಾರು ಕೂಡ ಅಂಥ ಬ್ರಹ್ಮಜ್ಞಾನಿಯನ್ನ ಹಿಂಸಿಸಬಾರ್ದು, ದೈಹಿಕವಾಗಿ ಹಿಂಸಿಸಬಾರ್ದು, ಹಿಂಸಿಸೋದಿಲ್ಲ. ದೂರದಿಂದಲೇ ಅವನ ಸೇವಾ ಮಾಡಬೇಕು. ಅವನ ಸಲಿಗೆ ಸ್ವೀಕಾರ ಮಾಡಿ ಅದ್ರ ಮೂಲಕ ಅವನಿಗೆ ತೊಂದರೆ ಕೊಟ್ಟು ನಾವು ಕೂಡ ತೊಂದರೆಗೆ ಒಳಗಾಗಬಾರದು. ಮತ್ತೆ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೆ ಪಾಪಂ. ಅಗ್ನಿ ಶುಚಿಯಾದ ವಸ್ತುವನ್ನು ಅಶುಚಿಯಾದ ವಸ್ತುವನ್ನು ಎಲ್ಲವನ್ನೂ ಭಕ್ಷಣೆ ಮಾಡಿಬಿಡ್ತದಲ್ಲ, ಹಾಗೆ ಈ ಜ್ಞಾನಿಯೂ ಕೂಡ ಆಪತ್ಕಾಲದಲ್ಲಿ ಏನನ್ನಾದರೂ ಸ್ವೀಕಾರ ಮಾಡುವಂತಹ ಪ್ರಸಂಗ ಬರಬಹುದು ಜ್ಞಾನಿ ಆದವನಿಗೆ. ಅವನಿಗೆ ಅದರಿಂದ ಪಾಪವೇನಿಲ್ಲ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇತ್ಯಾದಿ ಕಡೆಗಳಲ್ಲಿ ವರ್ಣಿತ ಆಗಿದೆ. ಹಿಂದೆ ಮಹಾಭಾರತ ಪ್ರವಚನದಲ್ಲಿ ನಾನು ಹೆಚ್ಚು ವಿಸ್ತೃತವಾಗಿ ಹೇಳಿದ್ದೆ.
ಆಪತ್ಕಾಲದಲ್ಲಿ ಏನನ್ನಾದರೂ ಅಪವಿತ್ರವಾದನ್ನು ತಿನ್ನುವಂಥ ಪ್ರಸಂಗ ಬಂದ್ರೂ ಅವನಿಗೆ ಅಪವಿತ್ರ ಬರೋದಿಲ್ಲ, ಜ್ಞಾನಿಗೆ ಅದರಿಂದ ಪಾಪ ಬರೋದಿಲ್ಲ ಅಂತ ಏನಿದೆಯಲ್ಲ, ಇದು ಬೇರೆ ಬೇರೆ ಕಡೆ ಬಂದಿದೆ. ಈ ವಿಶ್ವಾಮಿತ್ರ ನಾಯಿ ಮಾಂಸ ಭಕ್ಷಣೆ ಮಾಡಲಿಕ್ಕೆ ತೊಡಗಿದ್ದು ಅದು ಈ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕಾಣಿಸ್ತದೆ. ಬರಗಾಲ ಬಂದಿತ್ತು, ತೀವ್ರವಾದ್ದು, ಹಸುವಿನಿಂದ ಕಂಗೆಟ್ಟಿದ್ದ ವಿಶ್ವಾಮಿತ್ರ ನಾಯಿ ಮಾಂಸವನ್ನು ತಿನ್ಲಿಕ್ಕೆ ಹೊರಟಿದ್ದ ಅಂತ. ಹೀಗೆ ಆ ನಾಯಿ ಮಾಂಸವನ್ನ ತಿನ್ಲಿಕ್ಕೆ ಹೊರಟಿದ್ದ ಅಂತ ಕಥೆ ಇದೆ. ಕೆಲವು ಪಾಠಗಳಲ್ಲಿ ನಾಯಿ ಮಾಂಸವನ್ನು ಅವನು ತಗೊಂಡು ಬಂದ, ಆ ಎಲ್ಲಿಂದ ನಾಯಿ ಮಾಂಸ ತಗೊಂಡು ಬಂದಲ್ಲ, ಆ ಬೇಡರ ಒಂದು ಲೊಕ್ಯಾಲಿಟಿ ಏನಿರ್ತದೆ ಅದರ ಮನುಷ್ಯ ಏನಾದರೂ ತಿನ್ನುವಾಗ ನಾಯಿ ಮಾಂಸ ತಿನ್ನಬೇಡ ಅಂತ ಅವನಿಗೆ ಬೇಕಾದಷ್ಟು ಪರಿಪರಿಯಾಗಿ ಹೇಳಿದ. ಆದರೂ ಇವನು ಕೇಳಲಿಲ್ಲ. ನನಗೀಗ ಅಂಥ ಅನಿವಾರ್ಯ ಪ್ರಸಂಗ ಇದೆ, ನನಗೆ ಬೇರೆ ಏನು ಆಹಾರ ಸಿಗ್ತಾ ಇಲ್ಲ, ನಾನು ತಿನ್ನಲೇಬೇಕು ಅಂತ ಅವನು ಹೇಳಿದ. ಮತ್ತೆ ಅದನ್ನ ಅಗ್ನಿಗೆ ಆಹುತಿ ರೂಪವಾಗಿ ಸಮರ್ಪಿಸಿದ ಅಂತ ಕೆಲವು ಪಾಠಗಳಲ್ಲಿ ಇದೆ, ಕೆಲವು ಪಾಠಗಳಲ್ಲಿ ಇಲ್ಲ. ಈ ಪುಣೆಯದ್ದು ಕ್ರಿಟಿಕಲ್ ಎಡಿಷನ್ ಏನಿದೆ ಅಂತ ಕಡೆ ಅದು ಕೆಲವು ಕಡೆ ಕಾಣಿಸೋದಿಲ್ಲ. ಬೇಡರ ಅವನು ಬುದ್ಧಿಮಾತು ಹೇಳಿದ್ರೂ ಕೇಳಲಿಲ್ಲ. ಅವನು ತೆಗೆದುಕೊಂಡು ಹೋಗಿ ತಿನ್ಲಿಕ್ಕೆ ಅಂತ ಉದ್ಯುಕ್ತನಾದ, ಆದರೆ ಇನ್ನೂ ತಿಂದಿರಲಿಲ್ಲ. ಆದರೆ ಸುಭಿಕ್ಷ ಆಗುವಷ್ಟು ಮಳೆ ಆಗಿಬಿಡ್ತು ಅವಾಗಲೇ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಅಂತೂ ಅವನು ಅದನ್ನು ತಿಂದಿಲ್ಲ ಅಂತ ಕಾಣಿಸ್ತದೆ ಮಹಾಭಾರತ ನೋಡಿದ್ರೆ, ತಿನ್ಲಿಕ್ಕೆ ಉದ್ಯುಕ್ತನಾಗಿದ್ದ ಮಾತ್ರ ಅಂತ. ಇದ್ರ ಬಗ್ಗೆ ಅಥ ಮುನಿ ಅಮೌನಂ ಮೌನಂ ಚ ನಿರ್ವಿದ್ಯ ಅಥ ಬ್ರಾಹ್ಮಣ ಸ ಬ್ರಾಹ್ಮಣ ಕೇನ ಸ್ಯಾತ್ ಏನ ಸ್ಯಾತ್ ತೇನ ಈದೃಶೇವ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತು. ಈ ಅದರ ಅರ್ಥ ಏನು? ಮೊದಲು ಪರೋಕ್ಷ ಜ್ಞಾನವನ್ನು ಪಡ್ಕೋತಾನೆ ಒಬ್ಬ ಸಾಧಕ, ಅವನು ಧ್ಯಾನಾಸಕ್ತನಾಗ್ತಾನೆ. ಆ ಮೌನಂ ಉಪಾಸನೆಯನ್ನ, ಅಮೌನಂ ಅಂದ್ರೆ ಅಪರೋಕ್ಷ ಜ್ಞಾನವನ್ನು ಎರಡನ್ನೂ ಪಡ್ಕೊಂಡು ಅವನು ಬ್ರಾಹ್ಮಣ ಅಂತ ಕರ್ಸ್ಕೋತಾನೆ, ಬ್ರಹ್ಮನಿಷ್ಠ ಅಂತ ಕರ್ಸ್ಕೋತಾನೆ. ಅವನು ಆಚಾರಶೀಲನೇ ಆಗಿರಲಿ, ಆಚಾರಶೀಲನ ಆಗದೇ ಇರಲಿ, ಕೇನಸ್ಯ ದೇನಸ್ಯಾತ್, ಅವನು ಬ್ರಾಹ್ಮಣನೇ ಆಗಿರ್ತಾನೆ, ಮೋಕ್ಷಕ್ಕೆ ಯೋಗ್ಯನೇ ಆಗ್ತಾನೆ. ಇದಕ್ಕೆ ಸಂಬಂಧಪಟ್ಟ ಬ್ರಹ್ಮಸೂತ್ರ ಸ್ತುತಯೇ ಅನುಮತಿರುವ ಅಂತ. ಇದು 3ನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ 14ನೇ ಸೂತ್ರ. ಇದು ಏನ್ ಹೇಳ್ತದೆ? ಮೇಲಿನ ಉಪನಿಷತ್ ವಾಕ್ಯ ಇದೆಯಲ್ಲ, ಜ್ಞಾನಿ ಆಚಾರನಾಗಿ ಇರಬೇಕು ಅಂತ ವಿಧಾನ ಮಾಡ್ತಿಲ್ಲ. ಅದು ವಿಧಾನ ಮಾಡುವ ಉದ್ದೇಶ ಅಲ್ಲ ಆ ವೇದವಾಕ್ಯದ್ದು. ಜ್ಞಾನಿ ಆದ್ರಿಂದ ಏನೋ ತಪ್ಪಿ ಪ್ರಾರಬ್ಧ ಕರ್ಮಾದಿಗಳಿಂದ ಸ್ವಲ್ಪ ಅನಾಚಾರ ಮಾಡಿದ್ರೂ ಅವನಿಗೆ ಮುಕ್ತಿ ನಿಶ್ಚಿತ, ಮುಕ್ತಿ ಅವನಿಗೆ ಆಗದೇ ಇರೋದಿಲ್ಲ ಅಂತ ತಿಳಿಸ್ತದಷ್ಟೇ. ಜ್ಞಾನಿನ ಮೋಕ್ಷ ನಿಯಮ. ಇನ್ನೊಂದು ಕಡೆ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಈ ಪ್ರಮಾಣ ಉದ್ಧರಿಸಿದ್ದಾರೆ. ಜ್ಞಾನಿನ ಮೋಕ್ಷ ನಿಯಮ ತಥಾಪಿ ಶುಭಕರ್ಮಣ ಆಧಿಕ್ಯಂ ವಿಪರೀತೈ ವಿಪರ್ಯಯ. ಅಶುಭ ಕರ್ಮ ಮಾಡಿದರೆ ಮುಕ್ತಿಯಲ್ಲಿ ದೊರೆಯಬೇಕಾದ ಆನಂದದಲ್ಲಿ ಹ್ರಾಸ ಆಗ್ತದೆ, ಶುಭ ಕರ್ಮ ಮಾಡಿದರೆ ಅದರಿಂದ ಆನಂದದಲ್ಲಿ ವೃದ್ಧಿ ಇದೆ. ಹೀಗಿದು ಸ್ತುತಿಸ್ತದೆ, ಪ್ರಶಂಸೆ ಮಾಡ್ತದೆ. ಅಥವಾ ಅನುಮತಿ, ಅವನಿಗೆ ಕ್ಷಮೆ ಕೊಡ್ತದೆ. ಏನೋ ತಪ್ಪು ಮಾಡಿದ್ದೆ ಆದರೂ ನಿನ್ನ ಪಾಪವನ್ನು ಭಗವಂತ ಕ್ಷಮಿಸಿದ್ದಾನೆ ಅಂತ ಅನ್ನೋದನ್ನು ತಿಳಿಸ್ತದೆ. ಮತ್ತೊಂದು ಸೂತ್ರ ಇದೆ ಅಲ್ಲೇ ಮುಂದೆ, ಕಾಮಕಾರೇಣ ಚೈಕೆ ಅಂತ. ಕಾಮಚಾರಾಹ ಕಾಮಭಕ್ಷಾಹ, ಇಷ್ಟ ಬಂದಂತೆ ವರ್ತಿಸ್ತಾರೆ, ಇಷ್ಟ ಬಂದಂತೆ ತಿನ್ನುತ್ತಾರೆ. ಕಾಮವಾದಾಹ, ಬೇಕಾಬಿಟ್ಟಿಯಾಗಿ ಮಾತಾಡಿಯೂ ಆಡಬಹುದು. ಆದರೂ ಕಾಮೇನ ಇಮಂ ದೇಹ ಉತ್ಸೃಜ್ಯ, ತಮಗೆ ಬೇಕಾದಾಗ ಶರೀರವನ್ನು ಪರಿತ್ಯಜಿಸಿ ಈ ಅನಾರಂಭಣಂ ಉತ್ಪತ್ತಿ ರಹಿತನಾದ ಪರಾತ್ಪರಂ ಈಯುಹು ಅಂತ ಪರಮಾತ್ಮನನ್ನು ಅವರು ತಲುಪ್ತಾರೆ ಅಂತ. ಜ್ಞಾನಿಗೆ ಮೋಕ್ಷ ನಿಯತ, ಆದರೆ ಶುಭ ಕರ್ಮ ಮಾಡಿದರೆ ಮೋಕ್ಷದಲ್ಲಿ ಸುಖ ಹೆಚ್ಚಾಗ್ತದೆ, ಅಶುಭ ಕರ್ಮದಿಂದ ಆನಂದ ಕ್ಷೀಣ ಆಗಿ ಹೋಗ್ತದೆ. ಯೇಷಾಂ ಜ್ಞಾನಂ ಸಮುತ್ಪನ್ನಂ ತೇಷಾಂ ಮೋಕ್ಷೋ ವಿನಿಶ್ಚಿತ. ಜ್ಞಾನ ಯಾರಿಗೆ ಬಂದಿದೆ ಮೋಕ್ಷ ಅವರಿಗೆ ವಿನಿಶ್ಚಿತ. ಶುಭಕರ್ಮಭಿಃ ಆಧಿಕ್ಯಂ ವಿಪರೀತೈರ್ ವಿಪರ್ಯಯ ಅಂತ ಸೂತ್ರ ಭಾಷೆಯಲ್ಲಿ ಆಚಾರ್ಯದನ್ನ ಉದ್ಧರಿಸಿದ್ದಾರೆ. ಆದ್ರಿಂದಲೇ ಅವನು ಜ್ಞಾನ ಬಂದಾದ ಬಳಿಕ ಮೋಕ್ಷ ಪ್ರಾಪ್ತಿಗಾಗಿ ಕರ್ಮ ಮಾಡಬೇಕಾಗಿಲ್ಲ. ಮೋಕ್ಷ ಪ್ರಾಪ್ತಿಗಾಗಿ ಏನು ಆಗಬೇಕಾಗಿತ್ತೋ ಅದೆಲ್ಲ ಆಗಿ ಹೋಗಿದೆ. ಮೋಕ್ಷದಲ್ಲಿ ಹೆಚ್ಚಿನ ಸುಖ ಸಿಗ್ಲಿಕ್ಕಾಗಿ ಏನು ಕರ್ಮ ಮಾಡಬೇಕೋ ಅದನ್ನು ಮಾಡ್ಬೇಕಷ್ಟೇ. ಅವನು ಅಗ್ನಿಹೋತ್ರಾದಿ ಕರ್ಮಗಳನ್ನ, ತನ್ನ ದೈನಂದಿನ ಆಚರಣೆಗಳನ್ನ ಮೋಕ್ಷಕ್ಕಾಗಿ ಅವನು ಮಾಡಬೇಕಾಗಿಲ್ಲ. ಜ್ಞಾನ ಮೋಕ್ಷವನ್ನು ಕೊಡ್ಲಿಕ್ಕಾಗಿ ಕರ್ಮಗಳ ಸಹಾಯವನ್ನು ಅಪೇಕ್ಷಿಸೋದಿಲ್ಲ. ಆದರೆ ಜ್ಞಾನವನ್ನು ಪಡೆಯಲಿಕ್ಕೆ ಮಾತ್ರ ಕರ್ಮಗಳು ಅವಶ್ಯಕ. ಸರ್ವಾನ್ನ ಅನುಮತಿಶ್ಚ ಪ್ರಾಣಾತ್ಯಯೇ ತದ್ದರ್ಶನಾತ್ ಅಂತ ಮುಂದಿನ ಸೂತ್ರ. ಇದಿಹವ ಏವನ್ ನಿಖಿಲಂ ಭಕ್ಷಯೀತ ಏವಮೇವ ಸಭವತಿ ಅಂತ ಅಲ್ಲೊಂದು ಶ್ರುತಿಯನ್ನು ಕೂಡ ಉದ್ಧರಿಸಿದ್ದಾರೆ. ಏನೇ ತಿಂದರೂ ಅವನ ಜ್ಞಾನಕ್ಕೆ ಅದು ಕೊಂದಿಲ್ಲ ಅಂತ ಹೀಗೆಲ್ಲ ಹೇಳೋದಿದೆಯಲ್ಲ. ಪ್ರಾಣಾತ್ಯಯೇ,
ಪ್ರಾಣ ಹೋಗುವಂಥ ಪ್ರಸಂಗ ಬಂದಾಗ ಈ ಥರ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ತಾರೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಕಥಾ ಹೇಳ್ತಾರೆ. ಒಂದು ಕುರು ದೇಶದಲ್ಲಿ ಅನ್ನ ಆಹಾರಗಳಿಗೆ ಕೊರತೆ ಆಗಿತ್ತು ದುರ್ಭಿಕ್ಷದ ಕಾರಣದಿಂದ. ಚಾಕ್ರಾಯಣನ ಮಗ ಉಷಸ್ತಿ ಎನ್ನುವವನು ತನ್ನ ಪತ್ನಿಯ ಜೊತೆಗೆ ಆ ಕಡೆ ಈ ಕಡೆ ಆಹಾರಕ್ಕಾಗಿ ಸಂಚಾರ ಮಾಡ್ತಾ ಇದ್ದ. ಅಲ್ಲೊಂದ್ ಕಡೆ ಈ ಒಬ್ಬ ಧನಿಕ ಇಭ್ಯ ದೊಡ್ಡ ಧನಿಕ ಒಬ್ಬ ಕೆಟ್ಟು ಹೋದ ಉದ್ದು ಕಾಳನ್ನು ತಿನ್ನುತ್ತಾ ಇದ್ದ. ಇವನು ಅಲ್ಲಿ ಹೋಗಿ ಅವನನ್ನು ಯಾಚಿಸಿದ. ಅವನು ಹೇಳ್ದ, ಎಂಜಲಾಗಿ ಹೋಗಿದೆ ಈ ಕಾಳು, ಇದನ್ನ ಹೇಗೆ ಕೊಡ್ಲಿ ಅಂತ. ಅದರಲ್ಲೇ ನನಗೂ ಸ್ವಲ್ಪ ಕೊಡು ಅಂತ ಇವನು ಕೇಳ್ಕೊಂಡ. ಆತ ಕೊಟ್ಟು ಈ ನೀರನ್ನು ಕುಡಿ ಅಂತ ಅವನು ಹೇಳಿದ. ಅದು ಇವನು ಮಾತ್ರ ನೀರು ಕುಡಿಲಿಕ್ಕೆ ತಯಾರಾಗಲಿಲ್ಲ. ನೀರು ಕುಡಿದ್ರೆ ಎಂಜಲ್ ನೀರನ್ನು ಕುಡಿದಂತ ಆಗ್ತದೆ ಅಂತ ಈ ಉಷಸ್ತಿ ಚಾಕ್ರಾಯಣ ಹೇಳಿದ. ಆಗ ಧನಿಕ ಕೇಳಿದ, ಈ ಉದ್ದು ಎಂಜಲೇ ಆಗಿತ್ತಲ್ವ, ಇದನ್ನಾದ್ರೂ ಹೇಗೆ ಸ್ವೀಕಾರ ಮಾಡಿದೆ ಅಂತ ಅವನು ಕೇಳಿದ. ಅದಕ್ಕೆ ಈ ಉಷಸ್ತಿ ಹೇಳಿದ, ಇಮಾನ್ ಅಖಾದನ್ ಅಜೀವಿಷ್ಯಂ, ಈ ಉದ್ದಿನ ಕಾಳು ತಿಂದೇ ಹೋದ್ರೆ ನಾನು ಸತ್ತೇ ಹೋಗ್ತಿದ್ದೆ, ಆದ್ರಿಂದ ತಿನ್ನೋ ಪ್ರಸಂಗ ಬಂತು. ಆದ್ರೆ ನೀರು ಕುಡಿದೇ ಹೋದ್ರೆ ಸತ್ತೇ ಹೋಗ್ತೀನಿ ಅನ್ನೋ ಪ್ರಸಂಗ ಇಲ್ಲ ಈಗ. ಹೀಗಿರೋದ್ರಿಂದ ನೀರು ಕುಡಿಯೋದು ನನ್ನ ಇಚ್ಛೆಗೆ ಬಿಟ್ಟದ್ದಾಗಿದೆ ಈಗ. ಆದ್ರಿಂದ ಆಪತ್ಕಾಲ ಇದ್ದಾಗ ಇಂಥದನ್ನು ಮಾಡಬಹುದು, ಮಾಡಿದ್ರೂ ಅವನಿಗೇನು ಅದರಿಂದ ದೋಷ ಬರೋದಿಲ್ಲ ಜ್ಞಾನಿಗೆ. ಆಪತ್ಕಾಲ ಇಲ್ಲದೆ ಹೋದಾಗ ಜ್ಞಾನಿಯು ಕೂಡ ಆಹಾರ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸಲೇಬೇಕು ಅಂತ. ಅದನ್ನ ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಮೊದಲಾದ ಕಡೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮೊದಲಾದ ಕಡೆ ಹೇಳಿದ್ದಾರೆ. ಹೀಗೆ ಈ ವಿಶ್ವಾಮಿತ್ರ ಶವಭಕ್ಷಣ ಮಾಡ್ಲಿಕ್ಕೆ ಹೊರಟದ್ದೇನಿದೆ ದೋಷಕರ ಆಗಲಿಲ್ಲ ಅಂತ ಅನ್ನೋದನ್ನ ಜಯತೀರ್ಥರು ಕೂಡ ತಮ್ಮ ಟೀಕಾದಲ್ಲಿ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಭಾಗವತದಲ್ಲಿ ಧರ್ಮ ವ್ಯತಿಕ್ರಮೋ ದೃಷ್ಟ ಈಶ್ವರಾಣಾಂ ಚ ಸಾಹಸಃ ತೇಜೀಯಸಾಂ ನದೋಷಾಯ ವನ್ಹೇಹೆ ಸರ್ವಭುಜೋ ಯಥ. ಯೋಗಶಕ್ತಿ ಸಂಪನ್ನನಾದಂಥ ಮಹಾತ್ಮ ಏನಿದ್ದಾನೆ, ಕೆಲವು ಬಾರಿ ಸ್ವೇಚ್ಛಾಚಾರದಿಂದ ಏನಾದರೂ ವರ್ತಿಸಿದ್ರೆ, ಧರ್ಮದ ನಿಯಮವನ್ನು ಉಲ್ಲಂಘಿಸಿ ಏನಾದ್ರು ತಿಂದ್ರೆ ಅದು ಅವನ ಪಾಪದ ಲೇಪಕ್ಕೆ ಕಾರಣ ಆಗೋದಿಲ್ಲ. ಯಾಕಂದ್ರೆ ಜ್ಞಾನದ ಅಗ್ನಿಯಿಂದ ಅವನು ಜ್ವಲಿಸ್ತಾ ಇರ್ತಾನೆ ಅಂತ ಅಲ್ಲಿ ಅವನ ಅಗ್ನಿಗೆ ಹೋಲಿಸಿದ್ದಾರೆ. ಆ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ಆ ಮಾತು ಬಂದಿದೆ. ಹೀಗೆ ಎಲ್ಲಾ ಥರದ ವಸ್ತುಗಳನ್ನು ಸುಟ್ಟು ಹಾಕಿದ್ರೂ ಬೆಂಕಿ ತಾನು ಮಾತ್ರ ಶುಚಿಯೇ ಆಗಿರ್ತದೆ. ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ನಾನು ಜಯತೀರ್ಥರು ಅಂತ ಹೇಳಿದೆ, ಜಯತೀರ್ಥರಲ್ಲ ವಿಜಯಧ್ವಜರು ಭಾಗವತದ ವ್ಯಾಖ್ಯಾನ ಮಾಡುವಾಗ ವಿಜಯಧ್ವಜರು ವಿಶ್ವಾಮಿತ್ರ ಶವಭಕ್ಷಣ ಮಾಡ್ಲಿಕ್ಕೆ ಹೊರಟದ್ದನ್ನ ಪ್ರವೃತ್ತಿ ಅಂತ ಅದನ್ನು ಹೇಳಿದ್ದಾರೆ. ಪ್ರವೃತ್ತನಾಗಿದ್ದನ್ನ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರವೃತ್ತನಾಗಿದ್ರೂ ಕೂಡ ಅದು ಅವನಿಗೆ ದೋಷಕರ ಆಗಲಿಲ್ಲ ಅಂತ. ಹೀಗೆ ಜ್ಞಾನಿಯ ಮಹತ್ವ ಇರ್ತದೆ. ಅವನು ಅಗ್ನಿಯನ್ನು ನೋಡಿ ಅಗ್ನ್ಯಂತರ್ಗತನಾದಂಥ ಆ ಅಗ್ನಿಯ ಅಭಿಮಾನಿ ದೇವತಾ ಏನಿದ್ದಾನೆ ಆ ದೇವತಾ, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಗ್ನಿಯ ಅಂತರ್ಯಾಮಿ ಆದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ಹರಿಣೀಪತಿ ಪರಶುರಾಮ ಇದ್ದಾನಲ್ಲ, ಅವನು ಕೂಡ ಎಲ್ಲಾ ದೋಷವನ್ನು ಪರಿಹರಿಸುವವನು ಅಂತಾನೆ ಬೃಹದಾರಣ್ಯಕ ಭಾಷ್ಯದಲ್ಲಿ ವರ್ಣಿತ ಆಗಿದೆ. ಹೀಗೆ ಆ ಭಾಷ್ಯದಲ್ಲಿ ಬರುವ ಮಾತೇನು, ಗಾಯತ್ರಾಸ್ತು ಪರಿಜ್ಞಾನಂ ಜ್ಞಾತೆ ಮುಖಗತೆ ಹರವು ಸಫಲಂ ಭವೇತ್ ಅನ್ಯಥಾತು ನ ಸಫಲಂ ಭವೇತ್ ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥಃ ಸರ್ವದಾಹಕಃ ನಿತ್ಯಾನಂದೋಗ್ನಿವರ್ಣಶ್ಚ ರಾಮಃ ಪರಶುಭೃತ್ ಸದಾ ಅಂತ ಅಲ್ಲಿ ಪರಶುರಾಮನ ವರ್ಣನ ಇದೆ. ಗಾಯತ್ರಿಯ ಮುಖದಲ್ಲಿ ಅಂದ್ರೆ ಗಾಯತ್ರಿಯ ಪ್ರಾರಂಭದ ಅಕ್ಷರ ಅಂದ್ರೆ ಓಂಕಾರ, ಅದರಿಂದ ಪ್ರತಿಪಾದ್ಯನಾದವನು ಪರಶುರಾಮ ಅಂತ ಅನುಸಂಧಾನ ತಂದ್ಕೋಬೇಕು. ಮುಖಗತೆ ಹರವು ಜ್ಞಾತೆ, ಗಾಯತ್ರಿಯ ಆರಂಭದ ಶಬ್ದವಾದ ಓಂಕಾರದಿಂದ ಪ್ರತಿಪಾದ್ಯನಾದ ಆ ಪರಮಾತ್ಮನ ರೂಪವನ್ನು ತಿಳ್ಕೊಂಡ್ರೆ ಗಾಯತ್ರಿ ಮಾಡಿದ್ದು ಎಲ್ಲ ಸಫಲ ಆಗ್ತದೆ. ಅನ್ಯಥಾ ನ ಸಫಲಂ ಭವೇತ್, ಪೂರ್ಣ ಸಾಫಲ್ಯ ಬರ್ಲಿಕ್ಕಿಲ್ಲ. ಯಾರವನು ಆ ಪರಮಾತ್ಮನ ರೂಪ ಯಾವುದು ಅಂದ್ರೆ ಸಂಹರ್ತ ಸರ್ವದೋಷಾಣ, ಎಲ್ಲಾ ದೋಷಗಳನ್ನು ಪರಿಹರಿಸುವವನು. ಅಗ್ನಿಸ್ಥಃ, ಅಗ್ನಿಯಲ್ಲಿದ್ದಾನೆ. ಸರ್ವದಾಹಕ, ಅಗ್ನಿಯಲ್ಲಿದ್ದು ಅಗ್ನಿಗೆ ಸರ್ವದಾಹಕತ್ವ ಶಕ್ತಿಯನ್ನು ಕೊಟ್ಟವನು ಅವನೇ. ಮತ್ತೆ ಸ್ವಯಂ ದೋಷರಹಿತ ಪರಮಾತ್ಮ. ಯ ಆತ್ಮ ಅಪಹತ ಪಾತ್ಮ ಅಂತ ಚಾಂದೋಗ್ಯ ಉಪನಿಷತ್ತು ಅವನನ್ನು ವರ್ಣನೆ ಮಾಡ್ತದೆ. ಹೀಗೆ ಸ್ವಯಂ ಸಕಲ ದೋಷರಹಿತ, ಎಲ್ಲವನ್ನೂ ಸುಟ್ಟು ಹಾಕಬಲ್ಲಂತ ಸಾಮರ್ಥ್ಯ ತಾನಿದ್ದವನು. ಆ ಪರಮಾತ್ಮನ ಆರಾಧನೆಯಿಂದ ಅಗ್ನಿಗೆ ಬಂದಿದೆ ಆ ಗುಣ, ಸರ್ವದಾಹಕತ್ವ ಮತ್ತೆ ಸದಾ ಶುಚಿತ್ವ ಅನ್ನುವ ಒಂದು ಗುಣ ಅಗ್ನಿಗೆ ಬಂದಿದೆ. ಆ ಅಗ್ನಿಯನ್ನ ಅಬ್ಸರ್ವ್ ಮಾಡಿ ಅಗ್ನ್ಯಂತರ್ಗತನಾದಂತಹ ಪರಶುರಾಮನನ್ನ ನಾವು ಅನುಸಂಧಾನಕ್ಕೆ ತಂದುಕೊಂಡ್ರೆ, ಧ್ಯಾನಿಸಿದ್ರೆ ದೋಷಗಳನ್ನು ಪರಿಹರಿಸಿಕೊಳ್ಳಬಲ್ಲಂತಹ ಶಕ್ತಿ, ಮತ್ತೆ ದೋಷಗಳಿಗೆ
ದೋಷವನ್ನ ಪಾಪವನ್ನು ಕೊಡಬಲ್ಲಂತಹ ಒಂದು ಕೃತ್ಯಗಳಿಂದ ದೂರ ಇರುವಂತಹ ಪ್ರವೃತ್ತಿ ಇದು ಸಾಧಕನಲ್ಲಿ ಬೆಳೀತಾ ಹೋಗ್ತದೆ. ಇದು ಅಗ್ನಿಯಿಂದ ನಾವು ತಿಳ್ಕೊಳ್ಬೇಕಾದಂತಹ ಒಂದು ಗುಣ ಅಂತ ಕೇಳಿ ಬರ್ತದೆ. ಈ ಶ್ಲೋಕದ 45ನೇ ಶ್ಲೋಕ ಏನಿದೆ ಇದರ ಅಭಿಪ್ರಾಯವನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಕೆಲವು ಶಬ್ದಗಳಿಗೆ ಅರ್ಥವನ್ನು ವಿವರಿಸುವ ಮೂಲಕ ಹೇಳ್ತಾರೆ. ದೂರಭಾಜನ ಅಂದ್ರೆ ದೂರತೈವ ಭಜನೀಯ, ತೀರ ಸಮೀಪಕ್ಕೆ ಹೋಗಿ ಹುಡುಗಾಟ ಆಡುವಂತಹ ವ್ಯಕ್ತಿತ್ವ ಅಲ್ಲ ಅಗ್ನಿದು, ದೂರದಲ್ಲೇ ಇದ್ದು ಭಜಿಸಬೇಕಾದಂತಹ ವ್ಯಕ್ತಿತ್ವ ಒಂದು ಆಚಾರ್ಯರ ವಾಕ್ಯ ಅದು. ಪರಾಭವೋ ಧರ್ಷಣಂ ಸ್ಯಾತ್ ಅವಜ್ಞಾನ ಮಥಾಪಿವ ನ ತತ್ ಸತ್ಸು ಸದಾ ಕುರ್ಯಾತ್ ಸಹಸಾ ಶಯನಂ ನಚ. ದುರ್ಧರ್ಷ ಅಂತ ಏನರ್ಥ? ಈ ತಿರಸ್ಕಾರ ಮಾಡುವುದು, ಇವೆರಡೂ ಕೂಡ ದರ್ಶನ ಅಂತ ಕರೆಸ್ಕೊಳ್ತದೆ. ದರ್ಶನ ಅಂದ್ರೆ ಒಂದು ಪರಾಭೂತನಾಗಿ ಮಾಡೋದು, ಅವನನ್ನು ಸೋಲಿಸಿಬಿಡೋದು ವ್ಯಕ್ತಿಯನ್ನು, ಮತ್ತೆ ತಿರಸ್ಕಾರದಿಂದ ಕಾಣೋದು. ಇವೆರಡೂ ಅರ್ಥಗಳು ದರ್ಶನ ಅನ್ನೋ ಶಬ್ದದಿಂದ ಕೇಳಿ ಬರ್ತವೆ. ಆದ್ರಿಂದ ದುರ್ಧರ್ಷ ಅಂತಂದ್ರೆ ಆ ಅಗ್ನಿಯನ್ನು ತಿರಸ್ಕರಿಸುವುದಾಗಲಿ ಅಥವಾ ಅಗ್ನಿಯನ್ನು ಪರಾಭೂತನನ್ನಾಗಿ ಮಾಡುವುದಾಗಲಿ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅಗ್ನಿಯಂತರ್ಗತನಾದಂತಹ ಪರಮಾತ್ಮನನ್ನು ಕೂಡ ತಿರಸ್ಕರಿಸುವುದು, ಸೋಲಿಸುವುದು ನಮಗಾಗೋದಿಲ್ಲ. ಹಾಗೆ ಜ್ಞಾನಿಯನ್ನು ಕೂಡ ಆತನ ಮಾಡಬಾರದು ಅಂತ ಅನ್ನೋದನ್ನ ಜ್ಞಾನಿ ತಿಳ್ಕೊತಾನೆ. ತನಗೂ ಶ್ರೇಷ್ಠನಾದಂತಹ ಒಬ್ಬ ಜ್ಞಾನಿ ಇರ್ತಾನಲ್ಲ, ತನಗಿಂತ ಉತ್ತಮನಾದ ಯಾವ ಜ್ಞಾನಿಯನ್ನು ನಾನು ತಿರಸ್ಕರಿಸಬಾರದು ಅಂತ ಅವನು ತಿಳ್ಕೊತಾನೆ. ತೀರಾ ಎಲ್ಲರಿಗಿಂತ ಕೆಳಗಿರುವಂತಹ ನಾವು ಕೂಡ ಯಾವ ಜ್ಞಾನಿಯನ್ನು ಹಾಗೆ ನಾವು ತಿರಸ್ಕರಿಸಬಾರದು ಅಂತ ತಿಳಿದುಕೊಳ್ಬೇಕು. ನತತ್ ಸತ್ಸು ಸದಾ ಕುರಿಯಾತ್, ಯಾವತ್ತೂ ಕೂಡ ಸಜ್ಜನರಿಗೆ ಇದನ್ನ ಮಾಡಬಾರದು. ಯಾಗಾಗ್ನಿಗೆ ಹೇಗೆ ಮಾಡಬಾರ್ದು ಹಾಗೆ ಸಜ್ಜನರಿಗೂ ಗುರು ಹಿರಿಯರಿಗೂ ಈ ತರ ತಿರಸ್ಕಾರ ಮಾಡಬಾರದು. ಮತ್ತೆ ಸಹ ಇಲ್ಲಿ ಪಾಠ ಎರಡು ತರ ಇದೆ. ನತತ್ ಸತ್ಸು ಸದಾ ಕುರಿಯಾತ್ ಸಹ ಶಯ್ಯಾಸನಂ ನಚ. ಸಹ ಶಯ್ಯ, ಒಟ್ಟಿಗೆ ಅವ್ರ ಜೊತೆ ಮಲಗೋದು, ಆದ್ರಿಂದ ಅವರಿಗೆ ಅನಾನುಕೂಲ ಮಾಡುವುದು, ಅವ್ರ ಜೊತೆ ಕೂತ್ಕೊಳ್ಳೋದು, ಏಕಾಸನದಲ್ಲಿ ಕೂತ್ಕೊಳ್ಳೋದು, ಇದನ್ನ ಮಾಡಬಾರದು ಅಂತ ಒಂದು ಪಾಠ ಇದೆ. ಅದು ಹೆಚ್ಚು ಯೋಗ್ಯವಾದ ಪಾಠ. ಅದು ದೊಡ್ಡವ್ರ ಜೊತೆಗೆ ಅದನ್ನ ಮಾಡಬಾರದು ಅಂತ. ಇನ್ನೊಂದು ಪಾಠ ಸಹಾಸ ಶಯನಂ ತಥಾ ಅಂತ ಮತ್ತೊಂದು ಪಾಠ ಇದೆ. ಆ ಪಾಠಕ್ಕಿಂತ ಸಹ ಶಯ್ಯಾಸನಂ ನಚ ಅನ್ನೋದು ಹೆಚ್ಚು ಯೋಗ್ಯವಾದಂತಹ ಪಾಠ. ಅರ್ಥ ಬೇಗ ಆಗ್ತದೆ. ಸಂಸ್ಕೃತದ ಯಾವ ಶಬ್ದಗಳಿಗೂ ಹೇಗೂ ನಾವು ಅರ್ಥ ಮಾಡಬಹುದು, ಅರ್ಥ ಮಾಡೋದೇನು ಕಷ್ಟದ ವಿಷಯ ಅಲ್ಲ. ಆದರೂ ಸೌಲಭ್ಯದ ದೃಷ್ಟಿಯಿಂದ ಮೊದಲನೇ ಪಾಠನೇ. ಹೀಗೆ ಆ ಪಾಠನೇ ಹೆಚ್ಚು ಯೋಗ್ಯ ಆಗಿದೆ, ಮೊದಲನೇ ಪಾಠನೇ. ಸಹಾಸ ಶಯನಂ ತಥಾ ಅಂತ. ಮತ್ತೆ ಆ ಅಗ್ನಿ ಹೇಗಿರ್ತದೆ, ಅದರ ಮತ್ತೂ ಕೆಲವು ಗುಣಗಳೇನು ಅಂತಂದ್ರೆ ಕ್ವಚಿತ್ ಛನ್ನ ಕ್ವಚಿತ್ ಸ್ಪಷ್ಟ ಉಪಾಸ್ಯ ಶ್ರೇಯ ಇಚ್ಛತಾಂ ಭುಂಕ್ತೆ ಸರ್ವತ್ರ ದಾತೃಣಾಂ ದಹನ್ ಪ್ರಾಗುತ್ತರಾ ಶುಭಂ. ಈ ಅಗ್ನಿ ಅಥವಾ ಯಾಗಾಗ್ನಿ ಅರಣ್ಯಮಥನ ಮಾಡೋದಕ್ಕಿಂತ ಮುಂಚೆ ಅದು ಅವ್ಯಕ್ತವಾಗಿರ್ತದೆ. ಅರಣ್ಯಮಥನ ಮಾಡಿ ಈ ಯಾಗ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಅರಣ್ಯಮಥನ ಏನು ಮಾಡ್ತೀವಿ ಆವಾಗ ಅದು ವ್ಯಕ್ತ ಆಗ್ತದೆ, ಮಥನದಿಂದ ವ್ಯಕ್ತ ಆಗ್ತದೆ. ಇದನ್ನ ಈ ಗುಣವನ್ನ, ಅಗ್ನಿಯ ಈ ಗುಣವನ್ನ ಮತ್ತೆ ಪರಮಾತ್ಮನ ಈ ಗುಣವನ್ನು ಕೂಡ ತೀವ್ರವಾದ ಶ್ರವಣ ಮನನಗಳಿಗೆ ನಾವು ಸಿದ್ಧರಾಗಿದ್ರೆ ಮಾತ್ರ ಪರಮಾತ್ಮ ಆವಾಗ ವ್ಯಕ್ತನಾಗ್ತಾನೆ. ಇಲ್ಲದೆ ಹೋದ್ರೆ ಅವನು ವ್ಯಕ್ತ ಆಗೋದೇ ಇಲ್ಲ. ಹೀಗೆ ಅಗ್ನಿಯ ಗುಣವನ್ನ ಮತ್ತು ಅಭ್ಯಂತರ್ಗತನಾದ ಪರಮಾತ್ಮನ ಗುಣವನ್ನ ನಾವು ಉಪಾಸಿಸಬೇಕು. ಉಪಾಸ್ಯ ಶ್ರೇಯ ಇಚ್ಛತಾಂ. ನಮ್ಮ ಆಧ್ಯಾತ್ಮಿಕ ಶ್ರೇಯಸ್ಸನ್ನು ಬಯಸುವವರೆಲ್ಲೂ ಕೂಡ ಇದನ್ನ ಉಪಾಸಿಸಬೇಕು. ಪರಮಾತ್ಮನು ಕೂಡ ಶಾಸ್ತ್ರ ವಿಚಾರದಿಂದ ವ್ಯಕ್ತನಾಗ್ತಾನೆ, ಅವನನ್ನು ಉಪಾಸನೆ ಮಾಡಬೇಕು. ಯಾಗಾಗ್ನಿ ಯಜಮಾನ ಏನು ಆಹುತಿ ಕೊಡ್ತಾನೆ ಅದನ್ನು ಸ್ವೀಕರಿಸಿ ಅವನಿಗೆ ಜ್ಞಾನಾದಿಗಳನ್ನು ಕೊಟ್ಟು ಅವನ ಪಾಪವನ್ನು ಪರಿಹರಿಸ್ತದೆ, ಆ ಯಜಮಾನನನ್ನು ಉದ್ಧರಿಸ್ತದೆ. ಅದರಂತೆ ಜ್ಞಾನಿಯೂ ಕೂಡ ಕ್ವಚಿತ್ ಛನ್ನ, ಕೆಲವು ಬಾರಿ ಸಂದರ್ಭ ಬಂದಾಗ ತನ್ನ ಜ್ಞಾನವನ್ನು ಅವನು ಪ್ರಕಾಶಕ್ಕೆ ತರಬಾರದು, ಬೂದಿ ಮುಚ್ಚಿದ ಕೆಂಡದಂತೆ ಇರಬೇಕು ಅಂತ ಅವನು ವರ್ಣಿಸ್ತಾರೆ. ಮತ್ತೆ ಕ್ವಚಿತ್ ಸ್ಪಷ್ಟ, ಯಾರು ನಿಜವಾದ ಜಿಜ್ಞಾಸುಗಳಿದ್ದಾರೆ ಅಂಥವರಿಗೆ ಅವನು ತನ್ನ ಜ್ಞಾನವನ್ನು ಪ್ರಕಟ ಮಾಡ್ಕೋಬೇಕು. ಶ್ರೇಯೋಭಿಲಾಷಿಗಳು ಬಂದಾಗ ಮಾತ್ರ ಅವರೇನಾದ್ರೂ ಗೌರವ ತೋರಿಸಿ ಇವನ ಹತ್ರ ಬಂದು ನನಗೆ ಜ್ಞಾನವನ್ನು ಉಪದೇಶ ಮಾಡಿ ಅಂತ ಹೇಳಿದಾಗ ಅವರಿಗೆ ಜ್ಞಾನ ಕೊಡಬೇಕು, ಮತ್ತೆ ಅವರ ಪಾಪಗಳನ್ನೆಲ್ಲ ಪರಿಹರಿಸಬೇಕು.
ಇದು ಜ್ಞಾನಿಯಾದವನು ಅಗ್ನಿಯಿಂದ ಮತ್ತೆ ಪರಮಾತ್ಮನಿಂದ ಕಲ್ತ್ಕೊಳ್ಬೇಕಾದಂತಹ ಎರಡು ಗುಣಗಳು ಅಂತ ಹೇಳ್ತಾರೆ. ಮತ್ತೆ ಸ್ವಮಾಯಯ ಸೃಷ್ಟಮಿದಂ ಸದಸಲ್ಲಕ್ಷಣಂ ವಿಭು ಪ್ರವಿಷ್ಟ ಈಯತೆ ತತ್ತತ್ ಸ್ವರೂಪ ಅಗ್ನಿ ವೈಧಸಿ. ಈ ಅಗ್ನಿ ಸಣ್ಣ ಸಣ್ಣ ಕಟ್ಟಿಗೆಗಳಲ್ಲಿದ್ರೆ, ನಾವು ಕಡಿಮೆ ಕಟ್ಟಿಗೆ ಹಾಕಿದ್ರೆ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಉರಿತಾ ಇರ್ತದೆ. ದೊಡ್ಡ ದೊಡ್ಡ ಕಟ್ಟಿಗೆ ಇತ್ಯಾದಿಗಳನ್ನು ಹಾಕಿದ್ರೆ ದೊಡ್ಡ ಪ್ರಮಾಣದಲ್ಲಿ ಉರಿತದೆ ಅಗ್ನಿ. ಅದರಂತೆ ಪರಮಾತ್ಮನೂ ಕೂಡ ತಾನೇ ಸೃಷ್ಟಿಸಿರುವಂತಹ ಈ ಪ್ರಾಕೃತ ಪದಾರ್ಥಗಳೇನಿವೆ ಅವುಗಳಲ್ಲಿ ಪ್ರವೇಶಿಸ್ತಾನೆ, ಅವುಗಳ ಆಕಾರದಲ್ಲಿ ವ್ಯಕ್ತನಾಗ್ತಾನೆ. ಅವುಗಳ ಪ್ರಮಾಣ ಎಷ್ಟಿದೆಯೋ ಮತ್ತೆ ಅವುಗಳ ಅರ್ಥಕ್ರಿಯಾಕಾರಿತ್ವ, ಜನರಿಗೆ ಅದರಿಂದ ಆಗಬೇಕಾದಂತಹ ಏನೋ ಒಂದು ಕಾರ್ಯ ಇರ್ತದಲ್ಲ, ಅದನ್ನೆಲ್ಲ ಅದರೊಳಗಿಂತ ಮಾಡಿಕೊಡ್ತಾನೆ. ಆನೆಯಲ್ಲಿ ಇದ್ದಾನೆ, ಹೆಚ್ಚಿನ ಕೆಲಸ ಮಾಡಿಸ್ತಾನೆ. ಮತ್ತೆ ಅದು ಸಣ್ಣ ಪ್ರಾಣಿಯಲ್ಲಿರ್ತಾನೆ, ಅಲ್ಲಿದ್ದು ಸಣ್ಣ ಕಾರ್ಯವನ್ನ ಆ ಪ್ರಾಣಿಯ ಮೂಲಕ ಮಾಡಿಸ್ತಾನೆ. ಹೀಗೆ ಅಗ್ನಿ ಸಣ್ಣ ಪ್ರಮಾಣದಲ್ಲಿದ್ದರೆ ಸಣ್ಣ ಪ್ರಮಾಣದ ಅಡಿಗೆ ಮತ್ತೆ ಶಾಖ ಇತ್ಯಾದಿಗಳಿಗೆ ಕಾರಣ ಆಗ್ತದೆ. ದೊಡ್ಡ ಪ್ರಮಾಣದ ಅಡಿಗೆ ಇತ್ಯಾದಿ ಆಗಬೇಕಾದ್ರೆ ಹೆಚ್ಚಿನ ಪ್ರಮಾಣದ ಕಟ್ಟಿಗೆ ಮೊದಲಾದ ಬೇಕಾಗ್ತದೆ. ಆವಾಗ ಅಗ್ನಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತದೆ. ಇದು ಆ ಅಗ್ನಿಯ ಗುಣ ಮತ್ತು ಪರಮಾತ್ಮನ ಗುಣ. ಇದನ್ನು ಜ್ಞಾನಿ ಆದವನು ತಿಳ್ಕೊಳ್ಬೇಕು. ಎಲ್ಲಿ ಹೇಗೆ ವರ್ತಿಸಬೇಕು, ಜ್ಞಾನವನ್ನು ಹೇಗೆ ವ್ಯಕ್ತ ಮಾಡಬೇಕು, ಹೇಗೆ ವ್ಯಕ್ತ ಮಾಡಬಾರದು ಅಂತನ್ನೋದನ್ನೆಲ್ಲ ಅವನು ತಿಳ್ಕೊಳ್ಬೇಕು ಅಂತ ಅಭಿಪ್ರಾಯ. ಹೀಗೆ ಅದನ್ನ ಅಗ್ನಿಗೆ ಮತ್ತು ಒಳಗಿರುವಂತಹ ಪರಮಾತ್ಮನಿಗೂ ಆಚಾರ್ಯ ಹೋಲಿಸಿರೋದ್ರಿಂದ ಪ್ರತಿಯೊಂದು 24 ಗುರುಗಳು ಎಲ್ಲಾ ಕಡೆನೂ ಕೂಡ ಆಚಾರ್ಯರು ಹೇಳದೇ ಇದ್ದ ಸಂಗತಿಗಳಲ್ಲಿಯೂ ಒಳಗಿರುವಂತಹ ಚೇತನವನ್ನೇ ಗುರು ಅಂತ ತಿಳ್ಕೊಳ್ಬೇಕು. ಚೇತನ ಗುರು ಅಂತನ್ನೋದೇ ಮುಖ್ಯ. ಇದಕ್ಕೂ ಕೂಡ ಒಂದೆರಡು ಶ್ಲೋಕಗಳ ಭಾಗವತ ತಾತ್ಪರ್ಯ ಇದೆ. ಜೀವಸ್ಯ ಛನ್ನತಾಂ ಶಿಕ್ಷೇತ್ ಪ್ರವಿಷ್ಟತ್ವಂ ಪರಾತ್ಮನಃ ತತ್ತದ್ ಗುಣ ವಿಡಂಬಂಚ ವನ್ಹೇಹೆ ಸರ್ವಮಥಾಪಿವ. ಜ್ಞಾನಿಯಾದವನು ಈ ಯಾರು ಜನಸಾಮಾನ್ಯರು ಬರ್ತಾರೆ, ಅಯೋಗ್ಯರಾದವರು ಅಥವಾ ಹೆಚ್ಚು ಜ್ಞಾನದ ಅಪೇಕ್ಷೆ ಇಲ್ಲದೇ ಇದ್ದವರು, ಇಂಥವ್ರು ಇರ್ತಾರೆ. ಅವರ ಎದುರಿಗೆ ಅವನು ತನ್ನನ್ನು ತಾನು ಮುಚ್ಕೋಬೇಕು. ತನ್ನ ಜ್ಞಾನವನ್ನು ಅವನು ಪ್ರಕಟಪಡಿಸಬಾರದು. ಇದನ್ನ ಆ ಜ್ಞಾನಿಯಾದವನನ್ನು ನೋಡಿ ಉಳಿದವರು ಕೂಡ ಕಲ್ತ್ಕೊಳ್ಬೇಕು. ಮತ್ತೆ ಪರಮಾತ್ಮ ತಾನೇ ಸೃಷ್ಟಿ ಮಾಡುವಂತಹ ಈ ಎಲ್ಲ ಪದಾರ್ಥಗಳಲ್ಲಿ ಪ್ರವಿಷ್ಟತ್ವಂ ಪರಾತ್ಮನಃ ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಅಂತ ತೈತರೀಯ ಉಪನಿಷತ್ತು ಹೇಳ್ತದಲ್ಲ, ಆಯಾ ವಸ್ತುಗಳನ್ನು ಅವನೇ ಸೃಷ್ಟಿ ಮಾಡಿದ್ದಾನೆ. ಅವನೇ ಸೃಷ್ಟಿ ಮಾಡಿ ಅದರೊಳಗೆ ಅವನು ಪ್ರವೇಶಿಸಿದ್ದಾನೆ ಕೂಡ. ಇದು ಎಲ್ಲ ಅವನ ಮಹಿಮಾ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು. ಅಲ್ಪದಾರು ಯಥಾ ಅಲ್ಪ ಅಗ್ನಿ ಏವಂ ಅಲ್ಪ ಶರೀರಕ ದೃಶ್ಯತೆ ಪರಮಾತ್ಮಾಪಿ ಸ್ಥೂಲ ಸ್ಥೂಲ ಶರೀರಕ. ಅಲ್ಪದಾರು ಇದರ ಅರ್ಥವನ್ನೆಲ್ಲ ನಾವು ಈಗಾಗಲೇ ನೋಡಿದ್ದೇವೆ. ಭಾಗವತ ತಾತ್ಪರ್ಯಕ್ಕೆ ಅದನ್ನು ಆರೂಢ ಮಾಡ್ಕೊಳ್ಳೋದಷ್ಟೇ ಈಗ ಆಗಬೇಕಾಗಿರೋದು. ಸಣ್ಣ 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 ಕಟ್ಟಿಗೆಗಳಲ್ಲಿದ್ರೆ ಸಣ್ಣ ಪ್ರಮಾಣದಲ್ಲಿ ಅಗ್ನಿ ಇರ್ತದೆ, ದೊಡ್ಡ ಕಟ್ಟಿಗೆ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಗ್ನಿ ಉರಿತದೆ. ಅದರಂತೆ ಪರಮಾತ್ಮನೂ ಕೂಡ ಸ್ಥೂಲ ಪದಾರ್ಥಗಳಲ್ಲಿ ಒಂದು ರೀತಿ ವ್ಯಕ್ತನಾಗ್ತಾನೆ, ಸೂಕ್ಷ್ಮ ಪದಾರ್ಥಗಳಲ್ಲಿ ಮತ್ತೊಂದು ರೀತಿ ವ್ಯಕ್ತನಾಗ್ತಾನೆ. ಇದೆಲ್ಲ ಪರಮಾತ್ಮನ ಮಹಿಮಾ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ವೈಭವ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾರೆ. ಆಚಾರ್ಯರನ್ನ ಉದ್ಧರಿಸಿ ವಿವರಿಸ್ತಾರೆ. ತತ್ತದ್ರೂಪ ಈಯತೆ ರೂಪ ಅಗ್ನಿರಿವ ಕ್ವಚಿತ್ ದುಷ್ಟಜನ ಸನ್ನಿಧೌ ಛನ್ನ ಸಜ್ಜನ ಸನ್ನಿಧೌ ಸ್ಪಷ್ಟ. ದುಷ್ಟರಾದವರು ಬಂದ್ರೆ ಅವರೆದುರಿಗೆ ತತ್ವೋಪದೇಶ ಏನಾದರೂ ಮಾಡ್ಲಿಕ್ಕೆ ಹೊರಟ್ರೆ ಆ ತತ್ವೋಪದೇಶ ದುರುಪಯೋಗಕ್ಕೊಳಗಾಗಿಬಿಡ್ತದೆ. ಅವರಿಗೆ ಆ ಜ್ಞಾನವನ್ನು ಸ್ವೀಕಾರ ಮಾಡುವಂತಹ ಯೋಗ್ಯತೆ ಇರೋದಿಲ್ಲ. ಆದ್ರಿಂದ ಅವರೆದುರಿಗೆ ಅದನ್ನ ಹೇಳಲೇಬಾರದು. ಇಲ್ಲಿ ನೋಡಿ, ನಾನು ಅಗ್ನಿಯಲ್ಲಿ ಪರಶುರಾಮ ರೂಪಿಯಾದ ಭಗವಂತನ ಬಗ್ಗೆ ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ನಲ್ಲ. ಅಗ್ನೌ ಹಿ ಹರಿಮುಪಾಸತೆ ಕೇಚಿತ್ ಅಗ್ನೌ ಕ್ರಿಯಾವತಾಂ ವಿಷ್ಣು ಅಂತ ಬ್ರಹ್ಮಸೂತ್ರ ಭಾಷೆ ಹೇಳಿದಂತೆ ಕ್ರಿಯಾವಂತರಾದವರು ಗೃಹಸ್ಥರು ಮೊದಲಾದವರು ಅಗ್ನಿಯಲ್ಲಿ ಪರಮಾತ್ಮನನ್ನು ಕಾಣ್ತಾರಲ್ಲ. ಅಗ್ನೌ ಹಿ ಹರಿಂ ಪರಶುರಾಮ ರೂಪಂ ಹರಿಂ ಉಪಾಸತೆ ಕೇಚಿತ್ ಅತಃ ಪ್ರತೀಕತೆಯ ಉಪಾಸ್ಯ ಅಗ್ನಿ ಅನ್ನೋದನ್ನ ಒಬ್ಬ ಟಿಪ್ಪಣಿಕಾರರು ಬರೆದಿದ್ದಾರೆ. ಶ್ರೀನಿವಾಸ ತೀರ್ಥರು ಬರೆದಿದ್ದಾರೆ. ಜ್ಞಾನಿ ಅಪಿ ಜ್ಞಾನಾದಿಷ್ಟೇಯ ಇಚ್ಛದ್ಭಿ ಸೇವ್ಯ. ಇಲ್ಲಿ ದುಷ್ಟ ಜನ ಸನ್ನಿಧಿಯಲ್ಲಿ ಅವನು ಚನ್ನನಾಗಿರಬೇಕು ಅಂತ ಬಂದಿದೆಯಲ್ಲ, ಗೀತಾಭಾಷ್ಯದಲ್ಲಿ ಇದೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ತೇಷು ಅಯೋಗ್ಯೇಷು ತತ್ವಜ್ಞ
ತತ್ವಂ ನಾತಿ ಪ್ರಕಾಶಯೇತ್ ವದೇದ್ ವಿವಾದ ರೂಪೇಣ ನೋಪದೇಶಾತ್ಮನ ಕ್ವಚಿತ ಅಂತ. ಅಯೋಗ್ಯರಾದವರು ಇದಕ್ಕೆ ಮೂಲಭೂತವಾದ ಗೀತಾ ಶ್ಲೋಕ ನನಗೆ ಈಗ ನೆನಪಿಗೆ ಬರ್ತಿಲ್ಲ, ಆ ಶ್ಲೋಕ ಮಾತ್ರ, ಭಾಷ್ಯದ ಅಥವಾ ತಾತ್ಪರ್ಯದ ಶ್ಲೋಕ ಮಾತ್ರ ನನಗೆ ನೆನಪಿಗೆ ಬರ್ತದೆ. ತೇಷು ಅಯೋಗ್ಯೇಶು ತತ್ವಜ್ಞ, ಅಯೋಗ್ಯರಾದವರು ನಿಮ್ಮ ಎದುರಿಗೆ ಬಂದಿದ್ದಾರೆ ಅಂತ ನಿಮಗೆ ಅನಿಸಿದ್ರೆ ತತ್ವಂ ನ ಅತಿ ಪ್ರಕಾಶಯೇತ್, ಹೆಚ್ಚು ತತ್ವವನ್ನು ಹೇಳಬಾರ್ದು. ಹೋದ್ವಿ ಏನು ಹೇಳಲಿಲ್ಲ ನಮ್ಗವರು ಅಂತ ಅನ್ಸ್ಕೋಬಾರ್ದು, ಸ್ವಲ್ಪ ಏನಾದರೂ ಹೇಳಬೇಕು. ವದೇದ್ ವಿವಾದ ರೂಪೇಣ, ಹೀಗೆ ಅಭಿಪ್ರಾಯ ಇದೆ, ಹೀಗೆ ಅಭಿಪ್ರಾಯ ಇದೆ ಅಂತ ಒಂದು 4-6 ಅಭಿಪ್ರಾಯಗಳನ್ನು, ಹೌದು ನೀವು ಹೇಳಿದ್ ಸರಿ ಅನ್ನೋ ರೀತಿಯಲ್ಲಿ ಅದನ್ನು ತೇಲಿಸಿ ಹೇಳಿಬಿಡ್ಬೇಕು. ವದೇದ್ ವಿವಾದ ರೂಪೇಣ ಸಭಾರೂಪೇಣವಾ ಕ್ವಚಿತ್ ಅಂತ ಒಂದು ಪಾಠ, ಸಭ್ಯ ರೂಪೇಣವಾ ಕ್ವಚಿತ್ ಅಂತ ಮತ್ತೊಂದು ಪಾಠ, ಪ್ರಚಲಿತ ಪಾಠ ಇತ್ಯಾದಿ ಪಾಠಗಳಿದೆಯಲ್ಲ. ಸಭಾರೂಪೇಣ, ಸಭೆಯಲ್ಲಿ ಯಾವ ಥರ ಹೇಳಬೇಕೋ ಆ ಥರ ಸಂಕೀರ್ಣವಾಗಿ ಸಮ್ಮುಖವಾಗಿ ಹೇಳಿ ಮುಗಿಸ್ಬಿಡ್ಬೇಕು. ಯಾರಿಗೆ ವಾಸ್ತವಿಕವಾದ ಜಿಜ್ಞಾಸ ಇದೆ ಅವರ ಎದುರಿಗೆ ಮಾತ್ರ ಜ್ಞಾನಿ ಆದವನು ಅದನ್ನು ಹೇಳಬೇಕು ಅಂತ ಗೀತಾ ಪ್ರಸ್ಥಾನದಲ್ಲಿ ಕೂಡ ಆಚಾರ್ಯರನ್ನ ವರ್ಣಿಸಿದ್ದಾರೆ. ಈ ಎಲ್ಲ ಸಂಗತಿಗಳನ್ನ ಆ ಅಗ್ನಿ ಮೊದಲಾದವರಿಂದ ತಿಳ್ಕೋಬೇಕು, ಅಜ್ಞಂತದಂತಹ ಪರಮಾತ್ಮನಿಂದಲೂ ಕೂಡ ಅದನ್ನು ತಿಳ್ಕೊಳ್ಬೇಕು. ಇಲ್ಲಿಗೆ 7ನೇ ಸ್ಕಂದದ 47ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗವತ ಶ್ರವಣದ ಭಾಗ ಮುಕ್ತಾಯ ಕಂಡಿದೆ.